ಏನ್ ಚಿಕ್ಕಮ್ಮ? ಅಲ್ಲಿ ಯಾರೋ ಬಂದಿದ್ದಾರೆ ನೋಡು. ಯಾರು ಚಿಕ್ಕಮ್ಮ? ಬೆಳ್ಳಿ. ಬೆಳ್ಳಿ? ಇಷ್ಟ ದಿನ ನಮ್ಮ ಮನೇಲಿ ಏನೇನು ಆಗ್ತಿತ್ತೋ ಎಲ್ಲ ಚಿತ್ರ ನೋಡಿದಳು ಚಿಕ್ಕಮ್ಮ. ನನ್ನ ಜೊತೆಲಿ ಎತ್ಕೊಂಡು ನನ್ನ ನೋವಿಗೆ ಸ್ಪಂದಿಸಿದಳೆ. ನೀರಲ್ಲಿ ಮುಳುಗಿ ಸತ್ಲು ಅಂತ ಹೇಳಿದ್ಯಲ್ಲ, ಹೇಗೋ ಬದಕ್ ಬಂದ್ಲು. ಅದೇ ನಂಗೂ ಗೊತ್ತಾಗ್ತಿಲ್ಲಮ್ಮ. ಅವಳನ್ನ ಯಾವುದೋ ಶಕ್ತಿ ಕಾಪಾಡ್ತಾ ಇದೆ. ಮುತ್ತು, ಏನಪ್ಪ? ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಏನಪ್ಪ ಇದು? ಒಂದೇ ಮನೇಲಿ ಇತ್ಕೊಂಡು ಈ ಥರ ಗುಟ್ಟಾಗಿ ಕದ್ ಮಾತಾಡಕ್ ಕರಿತೀರಲ್ಲ? ಗೊತ್ತಿಲ್ಲ ಮುತ್ತು, ನನ್ನ ಮನೆಯಲ್ಲೇ ನಾನು ತಲೆ ಮರೆಸ್ಕೊಂಡು ಓಡಾಡೋ ಪರಿಸ್ಥಿತಿ ಬಂದಿದೆ ಕಣ ಮುತ್ತು. ಏನು ಹೇಳ್ತಿದ್ದೀರಾ ನೀವು? ನೀನು ಮದುವೆಗೆ ಒಪ್ಪಿದ್ದು ಈ ನಿಮ್ಮ ಅಪ್ಪಂಗೆ ತುಂಬ ಖುಷಿಯಾಗಿದೆ. ಏನಪ್ಪ ಇದು? ಇದನ್ನ ಹೇಳಕ್ಕ ಕರೆದಿದ್ದು? ಅದೆಲ್ಲ ಬಿಡು. ಈಗ ನಾನು ಹೇಳೋದನ್ನ ನೀನು ತಾಳ್ಮೆಯಿಂದ ಕೋಪ ಮಾಡ್ಕೊಳ್ದೆ ಕೇಳೋದಾದ್ರೆ ನಾನು ಹೇಳೋ ಧೈರ್ಯ ಮಾಡ್ತೀನಿ. ನನಗೆ ಕೋಪ ಬರೋ ಥರನೇ ಇದೆ. ಈ ಪೀಠಿಗೆ ಎಲ್ಲ ಬೇಡ, ಅದೇನು ಹೇಳಿ. ಅದು ನಮ್ಮ ಬೆಳ್ಳಿ ಇಲ್ವಾ, ಅವಳನ್ನ ನಿನ್ನ ಮದುವೆ ಆದರೆ ಚೆನ್ನಾಗಿರುತ್ತೆ ಅಂತ ನನ್ನ ಮನಸ್ಸು ಹೇಳ್ತು. ದಯವಿಟ್ಟು ನೀನು ಬೆಳ್ಳಿನ ಮದುವೆ ಆಗಪ್ಪ. ನೀನೇನಾದ್ರೂ ಬೆಳ್ಳಿನ ಮದುವೆ ಆದರೆ ನಿನ್ನ ಚಿಕ್ಕಮ್ಮನ ಬಗ್ಗೆ ಮಾತಾಡೋದಾದ್ರೆ ನನ್ನ ಹತ್ರ ಮಾತಾಡಲೇಬೇಡಿ ದಯವಿಟ್ಟು. ಇಲ್ಲ ಮುತ್ತು, ನಿನ್ನ ಚಿಕ್ಕಮ್ಮ ಹಾಕಿದ ಗೆರೆ ನಾನು ಒಂಚೂರು ದಾಟಿಲ್ಲ. ನಿನಗೋಸ್ಕರ ಅವಳು ಹೇಳಿದ್ನೆಲ್ಲ ಕೇಳ್ಕೊಂಡು ಬಂದಿದ್ದೀನಿ. ನನಗೆ ನಿನ್ನ ನೆಮ್ಮದಿ ಮುಖ್ಯನಪ್ಪ. ಚಿಕ್ಕವನಾಗಿದ್ದಾಗ ನೀನು ಕೇಳಿದ್ನೆಲ್ಲ ಕೊಡಿಸ್ದೆ. ಅಮ್ಮ ಬೇಕೇ ಬೇಕು ಅಂತ ಹಠ ಹಿಡ್ದಾಗ ನನಗೇನು ಮಾಡಬೇಕಂತೋದ್ದೆ, ಕಂಗಾಲಾದೆ. ಆದರೂ ನನ್ನ ಮಗನಿಗೆ ತಾಯಿ ಇಲ್ಲ ಅನ್ನೋ ಕೊರತೆ ಕಾಡಬಾರ್ದು ಅಂತ ನಿನ್ನ ಚಿಕ್ಕಮ್ಮನ ಮದುವೆ ಅದೇ. ಆದರೆ ನನಗೇನಾಗಿದೆ? ಚೆನ್ನಾಗೇ ಇದ್ದೀನಿ. ನಮ್ಮ ಚಿಕ್ಕಮ್ಮ ನಾನು ಚೆನ್ನಾಗೇ ನೋಡ್ಕೋತಿದ್ದಾರೆ. ನೀನು ಈ ಮನೆಯವ್ರ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಕೊಂಡಿರೋದು ನನಗೆ ಖುಷಿ ವಿಚಾರನೇ. ಆದರೆ ನಾನು ಏನೇನೋ ಹೇಳಿ ನಿನ್ನ ತಲೆ ಕೆಡಿಸೋದು ಬೇಡ ಬಿಡು. ಈಗಾಗಲೇ ನನ್ನ ತಲೆ ಕೆಟ್ಟೋಗಿದೆ, ದಯವಿಟ್ಟು ವಿಷಯಕ್ಕೆ ಬನ್ನಿ. ನಾನು ಇಷ್ಟು ದಿವಸ ನಿನ್ನ ಹತ್ರ ಏನೂ ಕೇಳಲಿಲ್ಲ. ಇವತ್ತು ಬರೀ ಕೇಳ್ತಿಲ್ಲ, ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ. ನನಗೋಸ್ಕರ, ನಿನಗೋಸ್ಕರ ನಮ್ಮ ಬೆಳ್ಳಿನ ನೀನು ಮದುವೆ ಆಗಪ್ಪ. ಹೇಗಿದ್ರು ನೀನು ಮದುವೆ ಆಗಲೇಬೇಕು. ಯಾರೋ ಗೊತ್ತು ಗುರಿ ಇಲ್ದವ್ರನ್ನ ತಂದು ನಿನಗೆ ಮದುವೆ ಮಾಡೋ ಬದಲು ನಮ್ಮ ಕಣ್ಮುಂದೆ ಬೆಳೆದ ಬೆಳ್ಳಿನ ನೀನು ಮದುವೆ ಆದರೆ ನೀನು ಸಂತೋಷವಾಗಿರ್ತೀಯ, ನಾವು ಸಂತೋಷವಾಗಿರ್ತೀವಿ. ನೀನು ಹೇಳಿದರೆ ಚಿಕ್ಕಮ್ಮ ಖಂಡಿತವಾಗಿ ಒಪ್ಕೋತಾಳೆ. ಮುಗಿತಾ ನಿಮ್ದು? ಇದುವರೆಗೂ ನೀವು ಹೇಳಿದ್ನ ತುಟಿಕ್ ಪಿಟಿಕ್ ಅಂದೆ ನಾನು ಕೇಳಿಸ್ಕೊಂಡಿದ್ದೀನಿ. ಈಗ ನಾನು ಹೇಳೋದು ನೀವು ಕೇಳಿಸ್ಕೊಳ್ಳಿ. ನನಗೂ ಬೆಳ್ಳಿಗೂ ಈ ಜನ್ಮದಲ್ಲಿ ಮದ್ವೆ ಸಾಧ್ಯ ಇಲ್ಲ. ಹೇಳ್ಬೇಕು ಅಂದ್ರೆ ನನ್ಗೆ ಎರಡನೇ ಮದ್ವೆನೇ ಇಷ್ಟ ಇಲ್ಲ. ಏನೋ ನನ್ನ ತಮ್ಮ ತಂಗಿರ್ ಜೀವನ ಹಾಳಾಗಬಾರ್ದು ಅಂತ ಎರಡನೇ ಮದ್ವೆಗೆ ಒಪ್ಕೊಂಡಿದ್ದೀನಿ. ಈಗ್ಲೂ ಅದೇ ಯೋಚನೆ. ಚಿತ್ರ ನೆನ್ಪಲ್ಲಿ ನಾಳೆ ಬರೋ ಹುಡುಗಿಗೆ ಎಲ್ಲಿ ಮೋಸ ಮಾಡ್ಬಿಡ್ತೀನೋ ಅಂತ ಭಯ, ಪಾಪ ಪ್ರಜ್ಞೆ ಪ್ರತಿ ಕ್ಷಣನೂ ಕಾಡ್ತಾ ಇದೆ. ನನ್ ಕಣ್ ಮುಂದೆ ಬೆಳ್ದಿರೋ ಬೆಳ್ಳಿ, ಅವಳನ್ನ ಮದ್ವೆ ಆಗಿ ಅವಳ ಬಾಳ್ನ ಹಾಳು ಮಾಡು ಅಂತಿದ್ದೀರಲ್ಲ, ಎಷ್ಟ್ರ ಮಟ್ಟಿಗೆ ನ್ಯಾಯನಪ್ಪ? ಅವಳಿಗೊಂದೊಳ್ಳೆ ಹುಡುಗ ಸಿಕ್ಕಿ ಒಂದೊಳ್ಳೆ ಮನೆತನಕ್ಕೆ ಸೇರಿದ್ರೆ ನನಗಿಂತ ಖುಷಿ ಪಡೋರು ಬೇರೆ ಯಾರು ಇರಲ್ಲ. ಅಂಥದ್ರಲ್ಲಿ ನಮ್ ಸ್ವಾರ್ಥಕ್ಕೋಸ್ಕರ ನನ್ನನ್ ಮದ್ವೆ ಆಗಿ ಹುಡುಗಿ ಬಾಳ್ ಹಾಳಾಗ್ಬೇಕಾ? ಅದ್ ಹೇಗಪ್ಪ ಇಷ್ಟು ಸ್ವಾರ್ಥಿಯಾಗಿ ಮಾತಾಡ್ತೀರಾ? ನೀನು ತಪ್ಪು ತಿಳ್ಕೊಂಡಿದೀಯ ಮುತ್ತು. ಇದರಿಂದ ಬೆಳ್ಳಿಗೆ ಯಾವ ತೊಂದರೆನೂ ಬರೋದಿಲ್ಲ. ನಿಜ ಹೇಳಬೇಕಂದ್ರೆ ನಿನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾಳೆ. ತನ್ನ ಪ್ರಾಣನೇ ನಿನ್ನ ಮೇಲೆ ಇಟ್ಟಿದ್ದಾಳೆ. ಅದಕ್ಕೆ ತಾನೇ ಅವರು ಅಲ್ಲಿಂದ ಇಲ್ಲಿ ತನಕ ಬಂದಿರೋದು. ಅವ್ರಾಗೆ ಬಂದ್ರ ಅಥವಾ ನೀನೇ ಪ್ಲಾನ್ ಮಾಡಿ ಕರ್ಸಿದ್ಯಾ? ಇಷ್ಟು ದಿನ ಬರ್ದೇ ಇದ್ದವರು ಸಡನ್ ಆಗಿ ಬಂದಾಗ್ಲೇ ನನ್ಗೆ ಅನುಮಾನ ಬಂತು. ಇಲ್ದೇ ಇರೋ ಆಸೆನೆಲ್ಲ ಬೆಳ್ಳಿ ಮನ್ಸಲ್ಲಿ ತುಂಬಿದ್ದೀರಾ? ನಾನೇನಪ್ಪ ಹೇಳಿ ಆಸೆ ಹುಟ್ಟಿಸೋದು? 24 ಗಂಟೆನೂ ನಿಂದೇ ಜ್ಞಾನ. ನಿನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ. ನನ್ ಸತ್ರು ಈ ಮದ್ವೆ ಸಾಧ್ಯ ಇಲ್ಲಪ್ಪ. ಒಂದ್ ವೇಳೆ ಅತ್ತೆ ಏನಾದ್ರೂ ಈ ತರ ಆಸೆ ಇಟ್ಕೊಂಡಿದ್ರೆ ನೀನೇ ಹೋಗಿ ಹೇಳು ಈ ಮದ್ವೆ ಸಾಧ್ಯ ಇಲ್ಲ ಅಂತ. ಹಾಗೆ ಬೆಳ್ಳಿಗೊಂದು ಹುಡುಗನ್ ನೋಡಕ್ ಹೇಳಿ, ನಾನೇ ಮುಂದೆ ನಿಂತು ಮದ್ವೆ ಮಾಡ್ತೀನಿ. ಅದ್ ಬಿಟ್ಟು ಆಗದೆ ಇರೋ ಕೆಲ್ಸದ ಬಗ್ಗೆ ತಲೆ ಕೆಡ್ಸ್ಕೊಳಕ್ ನನ್ನ ಹತ್ರ ಟೈಮ್ ಇಲ್ಲ. ನಾನು ಹೋಗ್ತೀನಿ. ಇನ್ನೊಂದ್ಸತಿ ಯೋಚನೆ ಮಾಡಪ್ಪ.
ಚೆನ್ನಾಗಿ ಯೋಚನೆ ಮಾಡಿ ಹೇಳ್ತಾ ಇರೋದು. ನನಗೂ ಬೆಳ್ಳಿಗೂ ಮದ್ವೆ ಸಾಧ್ಯ ಇಲ್ಲ. ಬೆಳ್ಳಿ ಅಂದ ತಕ್ಷಣ ನನ್ಗೆ ನೆನಪಾಗೋದೆ ನನ್ನ ಕೈಯಿಂದ ಚಾಕ್ಲೇಟ್ ಕಿತ್ಕೊಂಡು ಹೋಗ್ತಿದ್ದ ಆ ಪುಟ್ಟು ಹುಡುಗಿನೇ ಹೊರತು ತಾಳಿ ಕಟ್ಸ್ಕೊಳಕ್ ರೆಡಿ ಆಗಿರೋ ಬೆಳ್ಳಿ ಅಲ್ಲ. ನನ್ನ ಕೈಲಿ ಕಲ್ಪನೆನೂ ಮಾಡ್ಕೊಳಕ್ಕಾಗಲ್ಲ. ಬಿಟ್ಬಿಡಿಯಪ್ಪ. ಅದನ್ನ ಬಿಟ್ಟು ಬೇರೆ ಏನಾದ್ರೂ ಇದ್ರೆ ಕೇಳಿ. ನಿಮಗೆ ಸಂತೋಷ ಆಗುತ್ತೆ ಅನ್ನೋದಾದ್ರೆ ಅದನ್ನ ಮಾಡ್ತೀನಿ. ಅದು ಬಿಟ್ಟು ಈ ವಿಚಾರನ ಮತ್ತೆ ಪ್ರಸ್ತಾಪ ಮಾಡಿದ್ರೆ ಸರಿ ಇರಲ್ಲ. ತಿಳಿತಾ? ಹರಿಣಿ, ಬೇಡವೋ, ಹತ್ರ ಬರ್ಬೇಡವೋ ಪ್ಲೀಸ್. ತಳ್ಬಿಟ್ರೆ ಬಿಟ್ಬಿಡ್ತೀನ, ನೋಡ್ತಾ ಇರು. ನಿನ್ಗೋಸ್ಕರ ನಾನು ಎಲ್ಲ ಕೆಲಸ ಕಾರ್ಯನೂ ಬಿಟ್ಟು ಬಂದಿದ್ದೀನಿ. ಎಷ್ಟೊತ್ತಿಂದ ಕಾಯ್ತಿದ್ದೀನಿ ಗೊತ್ತಾ? ನೀನು ನೋಡಿದ್ರೆ ಶತ್ರು ಥರ ಟ್ರೀಟ್ ಮಾಡ್ತೀಯ. ನಾನು ನಿನ್ನ ಶತ್ರು ಥರ ಟ್ರೀಟ್ ಮಾಡೋ ಹಾಗಿದ್ರೆ ಇಷ್ಟೊಂದು ರಿಸ್ಕ್ ತಗೊಂಡು ಲವ್ ಮಾಡ್ತಾನೆ ಇರಲಿಲ್ಲ. ನಮ್ಮ ಫ್ಯಾಮಿಲಿ ಮಧ್ಯೆ ಇರೋ ಶತ್ರುತ್ವ ದೂರ ಆಗಲಿ ಅಂತ ತಾನೆ ನಾವಿಬ್ರು ಬಯಸೋದು. ಅಬ್ಬಾ, ಬಂದ ತಕ್ಷಣ ಹಿಂಗೆ ಮಾತಾಡೋಕೆ ಬೇರೆ ವಿಷಯನೇ ಸಿಗ್ಲಿಲ್ವಾ? ಹರಿಣಿ, ಇಲ್ಲಿ ನೋಡಿ ನಿನ್ಗೋಸ್ಕರ ಏನು ತಂದಿದ್ದೀನಿ ಅಂತ. ನಿನ್ನ ಕೈಯಾರೆ ನೀನೇ ಮುಡ್ಸು. ಹರಿಣಿ, ಮಲ್ಲಿಗೆ ಹೂವು ಹಲ್ವಾ ಕೊಟ್ರೆ ಸೋಲ್ದಿರೋ ಹೆಣ್ಣೆ ಇಲ್ಲ. ಆದ್ರೆ ನೀನು ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ಯಾ ಅಂದ್ರೆ ಇದುವರೆಗೂ ಎಷ್ಟು ಜನ ಹುಡುಗಿರಿಗೆ ಹೂ ಮತ್ತೆ ಹಲ್ವಾ ಕೊಟ್ಟಿದ್ಯಾ? ಹಾಗೇನಿಲ್ಲಪ್ಪ, ಹಾಗೆ ಮಾತಿಗಂದೆ ಅಷ್ಟೇ. ನೀನು ಲಾಯರ್ ಆಗ್ಬೇಕಿತ್ತು ಕಣೆ. ಸ್ವಲ್ಪ ಜಂಪ್ ಆದ್ರೆ ಸಾಕು, ಪಾಯಿಂಟ್ ಹಿಡಿದು ಬಿಡ್ತೀಯ. ಇರೋ ಸತ್ಯ ಹೇಳಕ್ಕೆ ಲಾಯರ್ ಆಗ್ಬೇಕು ಅಂತೇನಿಲ್ಲ. ಎಲ್ಲಾ ಹುಡುಗಿರ್ಗೂ ತಮ್ಮ ಸೇಫ್ಟಿ ನೋಡ್ಕೊಳ್ಳೋದು ಹೇಗೆ ಅನ್ನೋ ಬುದ್ಧಿ ಆ ದೇವ್ರು ಕೊಟ್ಟಿರ್ತಾನೆ. ಹರಿಣಿ, ಇವತ್ತು ಕೂಡ ನಮ್ಮ ಅಜ್ಜಿ ತಾತ ನಿಮ್ಮ ಮನೆಯವ್ರ ಬಗ್ಗೆ ಎಷ್ಟು ಕೆಟ್ಟದಾಗ ಮಾತಾಡಿದ್ರು ಗೊತ್ತಾ? ನೀನು ಎಷ್ಟು ಬೇಗ ನಿಮ್ಮ ಮನೆಯಲ್ಲಿ ನಮ್ಮ ಮದುವೆ ವಿಚಾರ ಮಾತಾಡ್ತೀಯೋ ನಮ್ಗಷ್ಟು ಒಳ್ಳೇದು. ನೀನೇನು ಚಿಂತೆ ಮಾಡಬೇಡ. ಮುತ್ತು ಮದುವೆ ಆಗಿ ಮಾರನೇ ದಿನನೇ ಅಮ್ಮನ ಹತ್ರ ನಮ್ಮಿಬ್ರು ಮದುವೆ ವಿಚಾರ ಮಾತಾಡ್ತೀನಿ. ಓಕೆನಾ? ಬೇಡ ಬೈರಾ, ಯಾರಾದರೂ ನೋಡಿದ್ರೆ ಕಷ್ಟ ಆಗುತ್ತೆ. ನಮ್ಮ ಮದುವೆಯಿಂದ 2 ಕುಟುಂಬಗಳು ಒಂದಾದ್ರೆ ಸಾಕು. ಅಲ್ಲಿವರೆಗೂ ಈ ಚಿಕ್ಕ ಚಿಕ್ಕ ವಿಷಯಗಳನ್ನ ನಾವು ದೊಡ್ಡ ಮಾಡ್ಕೊಳ್ಳೋದು ಬೇಡ. ಅದಕ್ಕೆ ನಾನೇನು ಮಾಡಬೇಕು ಅಂತ್ಯಾ? ಊರಾಚೆ ಹೋಟ್ಲು ಮಾಡಬೇಕಾ? ಛೀ, ಹಾಗೆಲ್ಲ ಮಾತಾಡಬೇಡಿ. ನಾನು ಆ ಥರ ಹುಡುಗಿ ಅಲ್ಲ. ನಮ್ಮಿಬ್ಬರ ಮಧ್ಯೆ ಯಾವತ್ತೂ ಅಂತ ಮಾತು ಬರಬಾರ್ದು. ಅಜ್ಜಿ ಫೋನ್ ಮಾಡ್ತಿದ್ದಾರೆ, 1 ನಿಮಿಷ. ಅಜ್ಜಿ? ಹಾ ಅಜ್ಜಿ, ಇಲ್ಲೇ ಇದ್ದೀನಿ. ಫ್ರೆಂಡ್ ಹತ್ರ ನೋಟ್ಸ್ ಇಸ್ಕೊಳಕ್ ಬಂದೆ ಅಜ್ಜಿ, ಬಂದೆ. ನಾನು ಬರ್ತೀನಿ, ಬಾಯ್. ಅಜ್ಜಿ ಫೋನ್ ಮಾಡಿದ್ದಾರೆ. ಬಾಯ್ ಬಾಯ್, ನಾಳೆ ಸಿಗ್ತೀನಿ. ಗೆಳೆಯ, ಹೋಗಿದ್ ಕೆಲಸ ಏನಾಯ್ತು? ಇವತ್ತು ಕಾಯ ಮಗ ಎಂತೆಂತ ಹುಡುಗಿರ್ನ ಪಳಗ್ಸಿದೀನಿ. ಇವಳು ಯಾವ್ದಕ್ಕೂ ಬಗ್ಗಳ ಅಂತಾಳೆ. ಮಾತೆತ್ತಿದ್ರೆ ಒಂದು ಮದ್ವೆ ವಿಷಯ ಮಾತಾಡ್ತಾಳೆ, ಇಲ್ಲಾಂದ್ರೆ ಕುಟುಂಬಗಳು ಒಂದಾಗಬೇಕು ಅಂತ ಹೀರೋಯಿನ್ ತರ ಬಿಲ್ಡಪ್ ಕೊಡ್ತಾಳೆ. ನನಗೆ ಬರ್ತಾ ಇರೋ ಕೋಪಕ್ಕೆ ಅವಳೆಲ್ಲಾದ್ರೂ ಎತ್ತಾಕೊಂಡು ಹೋಗಿ ಮ್ಯಾಟ್ರ್ ಫಿನಿಶ್ ಮಾಡ್ಬೇಕು ಅನ್ಸತ್ತೆ.
ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನನ್ನ ಮನೇನ? ನಿನ್ ತಂಗಿನ ಕರ್ಕೊಂಡು ಬಂದಿದ್ ನೀನೇನಾ ಅಂತ ಎಷ್ಟು ಸರಿ ಕೇಳಿದೀನಿ, ಇಲ್ಲ ಅಂತ ಸಾಧಿಸ್ದೆ. ಈಗ ನೋಡಿದ್ಯಾ ನಿನ್ ಬಂಡವಾಳ ಹೇಗ್ ಬಯಲಾಯ್ತು ಅಂತ. ಈ ನೀಲಾಂಬರಿ ಕಣ್ಣಿಗೆ ಮಣ್ಣೆರಚಿ ಏನು ಬೇಕಾದ್ರೂ ಮಾಡ್ಬೋದು ಅಂತ ತಿಳ್ಕೊಂಡ್ರೆ ಅದು ನಿನ್ನ ಮೂರ್ಖತನ. ಈ ಮನೆಯಲ್ಲಿ ಏನ್ ನಡೆಯುತ್ತೆ ಅಂತ ನನಗೆ ಯಾರು ಹೇಳ್ದೆ ಇದ್ರು ಎಲ್ಲ ಗೊತ್ತಾಗುತ್ತೆ. ಅಷ್ಟಿಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಮೂಲೆ ಗುಂಪು ಮಾಡಿ ನಾನು ಈ ಮನೆ ಯಜಮಾನಿಯಾಗಿ ಬೀಗೋಕಾಗ್ತಿತ್ತ? ಅಪ್ಪ ಆಗಿದ್ಕೊಂಡು ಮಾಮ ಕೆಲಸ ಮಾಡ್ತೀಯಲ್ಲ, ನಾಚಿಕೆ ಆಗಲ್ವ ನಿನಗೆ? ಮನೇಲಿರೋ ಎಲ್ಲ ಮಕ್ಕಳು ನಿನ್ ಮಕ್ಳೇ ತಾನೆ? ಅದೇನು ಮುತ್ತು ಮಾತ್ರ ನಿನ್ ಮಗ ಅನ್ನೋ ಹಾಗಾಡ್ತೀಯಾ? ಯಾಕೆ ಮನೇಲಿರೋರು ಯಾರು ನೆಮ್ಮದಿಯಾಗಿರೋದು ನಿನಗೆ ಇಷ್ಟ ಇಲ್ವಾ? ಬೆಳ್ಳಿ ತುಂಬ ಒಳ್ಳೆ ಹುಡುಗಿ, ನೀನು ತಿಳ್ಕೊಂಡ ಹಾಗಿಲ್ಲ. ಬೇಕಾದ್ರೆ ಬರ್ಕೊಡ್ತೀನಿ. ಇನ್ನು ವಿರುದ್ಧವಾಗಿ ಯಾವತ್ತೂ ಅವಳು ಹೋಗಲ್ಲ. ನೀನು ಹೇಳ್ದಾಗೆ ಅವಳು ಕೇಳ್ತಾಳೆ. ಕೇಳ್ತಾಳೆ? ನಿನ್ನ ರಕ್ತ ಅಲ್ವಾ? ನಿನ್ನ ಬಗ್ಗೆನೂ ಗೊತ್ತು, ನಿನ್ ತಂಗಿ ಬಗ್ಗೆನೂ ಗೊತ್ತು, ನಿನ್ ತಂಗಿ ಮಗಳ ಬಗ್ಗೆನೂ ಗೊತ್ತು. ಈ ನೀಲಾಂಬರಿಗೆ ಯಾವುದೋ ಮೂಲೆಯಲ್ಲಿ ಮುಸ್ರೆ ತಿಕ್ಕೊಂಡು ಬಿದ್ದಿರೋಳು ನಿಮ್ಮ ಮನೆಗೆ ಕರ್ಕೊಂಡು ಬಂದು ಈ ಮನೇನ ನೀನು ಹಿಡಿತದಲ್ಲಿ ಇಟ್ಕೋಬೇಕು ಅಂತ ಅನ್ಕೊಂಡಿದೀಯಾ? ಮಾಡು, ಅದು ಏನು ಮಾಡ್ತೀಯೋ ಮಾಡು. ಬೆಳ್ಳಿ ಮದುವೆ ನೋಡ್ಬೇಕು ಅನ್ಕೊಂಡಿರೋ ನಿನಗೆ ಅವಳು ತಿಥಿ ನೋಡ್ಬೇಕಾಗತ್ತೆ. ಬೇಡ ನೀಲಾಂಬರಿ, ಅವಳಿನ್ನು ಚಿಕ್ಕ ಹುಡುಗಿ, ಬಾಳಿ ಬದುಕಬೇಕಾದವಳು. ಅವಳಿಗೇನು ಮಾಡಬೇಡ, ನಿನಗೆ ಕೈ ಮುಗಿದು ಕೇಳ್ಕೊತೀನಿ. ಅವಳು ಬದುಕಿ ಬಾಳ್ಬೇಕು ಅನ್ನೋ ಆಸೆ ನಿನಗಿದ್ರೆ ಇದೇ ಕೊನೆ ಸರಿ. ಬೇರೆ ಯಾರ ಹತ್ರನೂ ಅಲ್ಲ, ಮುತ್ತು ಹತ್ರನೂ ಈ ವಿಷಯ ಮಾತಾಡಬಾರ್ದು. ಇದಕ್ಕೂ ಮೀರಿ ನೀನ್ ನನ್ನ ಹತ್ರ ಆಟ ಕಟ್ಟಿದ್ರೆ ನಿನ್ ತಂಗಿ ಮನೆಯವ್ರನ್ನ ಊರು ಬಿಟ್ಟು ಓಡಿಸ್ತೀನಿ, ಜೀವಂತವಾಗಲ್ಲ ಹೆಣವಾಗಿ. ನನ್ನ ಹಣೆಯಲ್ಲಿ ಕುಂಕುಮ, ಮುಡಿಯಲ್ಲಿ ಹೂವು ಇರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಿನ್ನನ್ನು ಇಲ್ಲಿ ತನಕ ಜೀವ ಸಹಿತ ಬಿಟ್ಟಿದ್ದೀನಿ. ನೀನೇನಾದ್ರೂ ಈ ಆಸ್ತಿ ಕಿತ್ಕೊಳ್ಳೋದಕ್ಕೆ ಬಂದ್ರೆ ಹಣೆಯಲ್ಲಿರೋ ಕುಂಕುಮ, ಮುಡಿಲಿರೋ ಹೂವು, ಮಾಂಗಲ್ಯ ಕಿತ್ತು ಬಿಸಾಕಕ್ಕೂ ಹೇಸಲ್ಲ ಈ ನೀಲಾಂಬರಿ. ನನಗೆ ನಿನಗಿಂತ ಈ ಆಸ್ತಿನೇ ಮುಖ್ಯ. ಏನ್ ಮಾವ, ಈ ಮನೇಲಿ ನಿನ್ ಬಗ್ಗೆ ಒಬ್ರಿಗೂ ಕೇರ್ ಇಲ್ಲ. ಅದಕ್ಕೆ ನೋಡು, ನಿನ್ ಬಟ್ಟೆನ ಕೈಯಲ್ಲಿ ಒಗ್ದೆ ವಾಷಿಂಗ್ ಮೆಷಿನ್ಗೆ ಹಾಕ್ತಾರೆ. ಅಯ್ಯಯ್ಯೋ, ಇಷ್ಟೊಂದು ಕರೆಗಳಾಗಿದಾವೆ. ಅನ್ಯಾಯವಾಗಿ ನಿನ್ ಬಟ್ಟೆ ಎಲ್ಲ ಹಾಳಾಗ್ತಿದ್ಯಲ್ಲ ಮಾವ. ಬಟ್ಟೆಲಿರೋ ಕೊಳೆ ಎಲ್ಲ ಚೆನ್ನಾಗಿ ಹೋಗ್ಬೇಕು ಅಂದ್ರೆ ಕೋಲರ್ ಹತ್ರ ಚೆನ್ನಾಗಿ ಉಜ್ಜಿ, ಕೈಯಲ್ಲಿ ಕುಕ್ಕಿ ಚೆನ್ನಾಗಿ ಒಗ್ದು ಜಾಸ್ತಿ ಒಣಗಾಕ್ಬೇಕು. ಆಗ್ಲೇ ಬಟ್ಟೆ ಚೆನ್ನಾಗಿರೋದು. ಅಂಡರ್ಸ್ಟ್ಯಾಂಡ್ ಮಾವ? ಈಗ ನಾನ್ ಒಗಿತಿದ್ದೀರಲ್ಲ, ನೀನೇ ನೋಡ್ತಿರು. ಬೀರು ಬಾಗಿಲು ತೆಗ್ದಿದ ತಕ್ಷಣ ಇದು ನನ್ ಬಟ್ಟೆನಾ ಇಲ್ಲ ಹೊಸ ಬಟ್ಟೆನಾ ಅಂತ ನೀನೇ ಆಶ್ಚರ್ಯ ಪಡ್ಬೇಕು. ಹಾಗೊಗ್ದು ಇಸ್ತ್ರಿ ಮಾಡಿಟ್ಟಿರ್ತೀನಿ. ನಿಮ್ ಜೇಬಲ್ಲಿ ಏನಾದ್ರೂ ಇದೆಯಾ ಇಲ್ವಾ ಅಂತಾನೂ ನೋಡ್ದೆ ಹಾಗೆ ನೆನ್ಸಿಡ್ತಾರೆ. ಅದರಿಂದ ನೋಡಿ ಎಷ್ಟು ಕರೆಗಳಾಗಿದಾವೆ. ಅದಕ್ಕೆ ಹೇಳೋದು, ನಂತರ ತುಂಬಾ ಪ್ರೀತಿ ಕಾಳಜಿ ಇರೋನ್ನ ಜೊತೆಲಿ ಇಟ್ಕೊಂಡ್ರೆ ಇದನ್ನೆಲ್ಲ ನೋಡ್ಕೋತಾರಲ್ವಾ ಮಾವ. ಮದ್ವೆ ಬೇರೆ ಆಗ್ತಿದ್ಯಾ, ಇನ್ಮೇಲೆ ನೀನ್ ಯಾವಾಗ್ಲೂ ಮದ್ವೆ ಗಂಡಿನ ರೆಡಿ ಆಗಿ ಲಕ್ಕ ಅಂತಿರ್ಬೇಕು. ನಾನ್ ಬೇರೆ ಯಾವ್ದಾವ್ದೋ ಕಲರ್ ಬಟ್ಟೆ ತಗೊಂಡಿದ್ದೀನಿ. ನಿನ್ ಬಟ್ಟೆಗೂ ನನ್ ಬಟ್ಟೆಗೂ ಮ್ಯಾಚೇ ಆಗ್ತಿಲ್ಲ. ಇವತ್ತೇ ಹೋಗಿ ಅಮ್ಮನ ಹತ್ರ ಮಾತಾಡಿ ನಿನ್ನ ಹತ್ರ ಯಾವ್ಯಾವ ಕಲರ್ ಬಟ್ಟೆ ಇದೆಯೋ ಅದೇ ಕಲರ್ದು ಹೊಸ ಬಟ್ಟೆ ನಾನು ತೆಗೆಸ್ಕೋಬೇಕು. ಆಗ್ಲೇ ನನ್ನ ನಿನ್ನ ಜೋಡಿಗೆ ಒಂದ್ ಕಳೆ ಬರೋದು. ಗೊತ್ತಾಯ್ತಾ ಮಾವ? ಬರೀ ಜೋಡಿ ಮಾತ್ರ ಮ್ಯಾಚಿಂಗ್ ಆದ್ರೆ ಸಾಕ, ಬಟ್ಟೆನೂ ಮ್ಯಾಚಿಂಗ್ ಆಗ್ಬೇಕಲ್ವಾ? ಅದಕ್ಕೆ ಹೇಳಿದ್ದು. ಅರೆ ಐಸು, ನೀನ್ ಯಾಕೆ ಬಿಸಿಲಲ್ಲಿ ಇಲ್ಲಿ ಬರಕ್ ಹೋದೆ? ಒಳಗಡೆ ಹೋಗಿ ಆರಾಮಾಗಿ ಮಲ್ಕೋ, ನಾನೇ ಎಲ್ಲ ಕೆಲಸ ಮಾಡ್ತೀನಿ. ಸುಮ್ಮನೆ ಬಂದೆ. ನೀನ್ ಮುತ್ತಣ್ಣ ಶರ್ಟ್ ಜೊತೆ ಮಾತಾಡ್ತಿರೋದನ್ನ ಕೇಳಿ ಡಿಸ್ಟರ್ಬ್ ಮಾಡೋದ್ ಬೇಡ ಅಂತ ಸುಮ್ಮನೆ ನಿಂತ್ಕೊಂಡೆ. ಅಂದ್ರೆ ನಾನ್ ಮಾತಾಡೋದೆಲ್ಲ ಕೇಳಿಸ್ಕೊಂಡ್ಬಿಟ್ಯಾ? ಇಲ್ಲಪ್ಪ, ಈಗಷ್ಟೇ ಬಂದೆ. ಅಲ್ಲ, ಶರ್ಟ್ ಜೊತೆನೆ ಅಷ್ಟೊಂದು ಮಾತಾಡ್ತೀಯಲ್ಲ, ನಿಂಗೆ ಮುತ್ತಣ್ಣ ಅಂದ್ರೆ ಅಷ್ಟೊಂದು ಪ್ರೀತಿನಾ? ಇದ್ರಲ್ಲಿ ನಿನ್ಗೂ ಡೌಟ್ ಇದೆಯಾ? ನಮ್ ಮುತ್ತು ಮಾವ ಅಂದ್ರೆ ನನ್ ಪ್ರಾಣ, ನನ್ ಉಸಿರು, ಗೊತ್ತಾ? ಅದಕ್ಕೆ ಮುತ್ತಣ್ಣ ನಿಮ್ಮನ್ನ ನಿಜವಾಗ್ಲೂ ಮದ್ವೆ ಆಗ್ತಾರ? ನೀವ್ ಇಟ್ಕೊಂಡಿರೋ ಆಸೆ ನೋಡ್ತಿದ್ರೆ ನನ್ಗೆ ಯಾಕೋ ಭಯ ಆಗ್ತಿದೆ. ಪರೀಕ್ಷೆನಲ್ಲಿ ನೀನ್ ಒಳ್ಳೆ ಮಾರ್ಕ್ಸ್ ತೆಗಿತೀನಿ ಅಂತ ನಿನಗೆ ನಂಬಿಕೆ ಇದೆಯಾ? ನಾನೇನೋ ಕೇಳಿದ್ರೆ ನೀನೇನೋ ಹೇಳ್ತೀಯಲ್ಲ. ಅದೆಲ್ಲ ಇರ್ಲಿ, ಮೊದ್ಲು ನಾನ್ ಕೇಳಿದ್ದಕ್ಕೆ ಉತ್ತರ ಕೊಡು, ಆಮೇಲೆ ನಾನ್ ಹೇಳ್ತೀನಿ. ನಾನು ಚೆನ್ನಾಗಿ ಓದ್ಕೊಂಡಿದ್ದೀನಿ, ಸೊ ಡೆಫಿನೆಟ್ಲಿ ಒಳ್ಳೆ ಮಾರ್ಕ್ಸ್ ತೆಗ್ದೇ ತೆಗಿತೀನಿ.
ಅದ್ರಲ್ಲಿ ಡೌಟೇ ಇಲ್ಲ. ನೀನ್ ಹೇಗೆ ನಾನು ಚೆನ್ನಾಗಿ ಓದಿ ಪಾಸ್ ಆಗ್ತೀನಿ ಅಂತ ಹೇಳ್ತಿದ್ಯೋ ಹಾಗೆ ನಾನು ನಮ್ಮ ಮುತ್ತು ಮಾವನ ಮನ್ಸನ್ನ ಚೆನ್ನಾಗಿ ಓದಿದ್ದೀನಿ. ಅವ್ರು ನನ್ನ ಮದ್ವೆ ಆಗೇ ಆಗ್ತಾರೆ. ಅವತ್ತು ರೈಸ್ ಮಿಲ್ಗೆ ನಾನು ಊಟ ತಗೊಂಡು ಹೋಗಿದ್ನ, ಮುತ್ತು ಮಾವ ನನ್ನನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದ್ರು ಗೊತ್ತಾ. ನನ್ನ ಬಿಟ್ರೆ ನಮ್ಮ ಮುತ್ತು ಮಾವಂಗ್ ಸರಿಯಾದ ಜೋಡಿ ಬೇರೆಯವ್ರು ಯಾರಿದ್ದಾರೆ ಹೇಳು. ಅದಕ್ಕೆ ನಾವಿಬ್ರು ಮ್ಯಾಡ್ ಫಾದರ್ ಈಚ್ ಅದರ್. ಅಯ್ಯೋ, ಅದು ಮ್ಯಾಡ್ ಫಾರ್ ಈಚ್ ಅದರ್ ಅಲ್ಲ, ಮೇಡ್ ಫಾರ್ ಈಚ್ ಅದರ್. ಅಯ್ಯೋ ಅದೇ ಐಸು ಮುತ್ತು ಮಾವ ನನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದ್ರು ಅಂತ ಅತ್ತೆಗೆ ಹೇಳ್ದೆ. ಅವ್ರೆಷ್ಟು ಖುಷಿ ಪಟ್ರು ಗೊತ್ತಾ. ಈಗ ಯಾರಾದ್ರೂ ಅತ್ತೆ ಹತ್ರ ಬಂದು ಮುತ್ತು ಮಾವಂಗೆ ಒಂದು ಹುಡುಗಿ ನೋಡಿದೀವಿ ಅಂತ ಹೇಳಿದ್ರೆ ಬೇಕಾಗಿಲ್ಲ, ನಮ್ಮಲ್ಲೇ ಹುಡುಗಿ ಇದ್ದಾಳೆ ಅಂತ ಹೇಳ್ತಾರೆ ಗೊತ್ತಾ. ಸರಿ ಅತ್ಗೆಮ್ಮ, ನೀವು ಅನ್ಕೊಂಡಿದ್ದೆಲ್ಲ ಆಗ್ಲಿ. ನಾನು ಓದ್ಕೋಬೇಕು, ಕೆಳಗಡೆ ಹೋಗ್ತೀನಿ. ಜಿಲೇಬಿ, ಇವತ್ತು ನಿನ್ ಪ್ಲಾನ್ ಸಕ್ಸಸ್ ಆಗುತ್ತಾ? ಯಾಕೆ ನಿಮಗ್ ಡೌಟಾ? ಇವತ್ತು ಬಟಮಟ ಮಂಗಳವಾರ, ದಿನ ಚೆನ್ನಾಗಿಲ್ಲ, ಅದಕ್ಕೆ ಕೇಳ್ದೆ. ಸ್ವಲ್ಪ ಬಾಯ್ ಮುಚ್ಕೊಂಡು ಸುಮ್ಮನೆ ಇರ್ತೀರಾ? ದಿನ ಸರಿ ಇಲ್ಲ, ವಾರ ಸರಿ ಇಲ್ಲ ಅಂತ ಪುರಾಣ ಓದ್ತಿರ್ಬೇಡಿ. ನೀವ್ ಹಿಂಗ್ ಮಾಡಿನೇ ನಿಮ್ ಅಂಗಡಿ ಲಾಸ್ ಅಲ್ಲಿ ನಡೀತಿರೋದು. ಜಿಲೇಬಿ, ಎಂತ ಮಾತಾಡ್ದೆ ನೀನು? ನನ್ನ ಪ್ರೀತಿ ಕ್ಲಿನಿಕ್ ನ ಒಂದು ಚಿಲ್ಲರೆ ಅಂಗಡಿಗೆ ಹೋಲಿಸ್ತಾ ಇದ್ಯಾ? 5 ವರ್ಷ ಕಷ್ಟಪಟ್ಟು MBBS ಮುಗಿಸಿದ್ರಿ ಗೊತ್ತಾ? ನಿಮ್ ಅಂಗಡಿಗಿಂತ ಆ ಚಿಲ್ಲರೆ ಅಂಗಡಿನೇ ಪರವಾಗಿಲ್ಲ. ಹಾಕಿದ್ ಬಂಡವಾಳ ಆದ್ರೂ ವಾಪಸ್ ಬರುತ್ತೆ. 5 ವರ್ಷ MBBS ಓದಿದೀನಿ ಅಂತ ಬರೀ ಮಣ್ಣು ಹೊತ್ತಿದೀರಾ. ವಾರಕ್ಕೆ 3 ಪೇಷಂಟ್ ಬರಲ್ಲ, ಅದ್ರಲ್ಲಿ ದೊಡ್ಡ ಡಾಕ್ಟರ್ ಅಂತ ಬಿಲ್ಡಪ್ ಬೇರೆ. ಈಗೇನು ಕ್ಲಿನಿಕ್ ನ ಮುಚ್ಚಿ ಒಂದು ಪ್ರಾವಿಜನ್ ಸ್ಟೋರ್ ಓಪನ್ ಮಾಡ್ಬೇಕಾ? ಆ ಪ್ರಾವಿಜನ್ ಸ್ಟೋರಿಗೆ ಜಿಲೇಬಿ ಅಂತ ಹೆಸರಿಟ್ರೆ ಆಗಿರುತ್ತೆ. ಸಾಕು, ಅದನ್ನೆಲ್ಲ ಮಾಡೋಕೆ ಅನುಭವ ಇರ್ಬೇಕು. ರೇ, ಬೆಳ್ಳಿ ಬರ್ತಿದ್ದಾಳೆ. ಎಣ್ಣೆ ಬಾಟ್ಲಲ್ಲಿ ಎಲ್ರಿ? ತಂದೆ ಬೇಗ ಹೋಗಿ. ಅಕ್ಕ, ಏನಾಯ್ತಕ್ಕ? ಯಾಕೆ ಒಂಥರ ಇದ್ದೀರಾ? ಮೈಗೆ ಹುಷಾರಿಲ್ವಾ? ಏನಿಲ್ವಲ್ಲ. ಏನಿಲ್ಲ. ನಿಮ್ ಬಾಯಿ ಮಾತ್ರ ಏನೋ ಹೇಳ್ತಿದೆ, ಆದ್ರೆ ಮುಖ ತುಂಬಾ ಗಾಬರಿ ಆಗಿದೆಯಲ್ಲ. ಏನಾಯ್ತಕ್ಕ? ಅರೆ, ನಮ್ ಡಾಕ್ಟರ್ ಸರೇ ಬಂದ್ಬಿಟ್ರು. ಡಾಕ್ಟ್ರೆ, ನಿಮ್ ಹೆಂಡತಿ ಏನೋ ಗಾಬರಿಲಿದ್ದಾರೆ, ಅದೇನು ಅಂತ ವಿಚಾರಿಸಿ ಹೇಳಿ. ನಿಮ್ಮಿಬ್ರಿಗೂ ಕಾಫಿ ಮಾಡ್ಕೊಂಬರ್ಲಾ? ಎಣ್ಣೆ ಬಾಟ್ಲ್ ಇಲ್ರಿ? ಬನ್ನಿ ಬೇಗ. ಬಂದ್ಲಾ? ಅಡ್ಗೆ ಮನೆ ಕಾಫಿ ತಗೊಂಡ್ ಬಂದ್ಲಾ? ಇಲ್ಲ, ಇರು. ಅವಳು ಬಂದ ತಕ್ಷಣ ನಂಗೆ ಹೇಳ್ಬಿಡಿ. ಜಿಲೇಬಿ, ಬಿಡ್ಲಾ ಸೊಟ್ಟ ಹೊಡ್ಕೊಂಡ್ಲಾ? ಅಯ್ಯೋ ಜಿಲೇಬಿ, ಜಸ್ಟ್ ಮಿಸ್. ಅಯ್ಯೋ, ಸಕ್ಕರೆ ಹಾಕದೆ ಮರ್ತೋದೆ. ಏನ್ರಿ ಮಾಡೋದು? ನನ್ ಪ್ಲಾನ್ ಎಲ್ಲ ಫ್ಲಾಪ್ ಆಗೋಯ್ತು.